ನಮಸ್ತೆ ಮಿತ್ರರೇ, ಇವತ್ತು ಕರಾವಳಿಯ ಒಂದು ಓಲ್ಡ್ ರೆಸಿಪಿ ಬೂತಾಯಿ ಪನ್ನೋತ್ ಕರಿ ಹೇಳಿ. ಇದನ್ನು ಹೆಚ್ಚಾಗಿ GSP ಕಮ್ಯುನಿಟಿಯವರು ಅವರ ಶೈಲಿಯಲ್ಲಿ ತಯಾರಿಸ್ತಾರೆ. ನಾವು ತುಳುನಾಡಿನವರು ನಮ್ಮ ಶೈಲಿಯಲ್ಲಿ ನಾವು ಮಾಡ್ತೇವೆ. ಇದಕ್ಕೆ ಮೇಯ್ನ್ ಆಗಿ ಬೇಕು ತೆಂಗಿನ ಎಣ್ಣೆ. ತೆಂಗಿನ ಎಣ್ಣೆಯಲ್ಲಿ ಮಾಡಿದಂತಹ ಈ ಒಂದು ಪನ್ನೋತ್ ಕರಿ ಬೂತಾಯಿಗೆ ಹೇಳಿ ಮಾಡಿಸಿದಂತಹದ್ದು. ಹಾಗಾದರೆ ಇದನ್ನು ಹೇಗೆ ಮಾಡುವುದು ಎಂದು ನೋಡುವ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಬನ್ನಿ ಈ ರುಚಿಕರವಾದ ಬೂತಾಯಿಯ ಪನ್ನೋತ್ ಕರಿಯನ್ನು ಹೇಗೆ ಮಾಡುವುದು ಎಂದು ನೋಡೋಣ. ನಮಸ್ತೆ ಮಿತ್ರರೇ, ಇವತ್ತು ಒಂದು ಅರ್ಧ ಕೆಜಿಯಷ್ಟು ಸ್ವಲ್ಪ ಬೂತಾಯಿ ತಂದಿದ್ದೇನೆ. ಮಳೆಗಾಲದ ಮೀನು, ತುಂಬ ಕಾಸ್ಟ್ಲಿ ಮೀನುಗಳು. ಇಲ್ಲಿ ಇವತ್ತು ನಾನು ಈ ಬೂತಾಯಿಯನ್ನು ಬಳಸಿ ಪನ್ನೋತ್ ಕರಿಯನ್ನು ಮಾಡ್ತಿದ್ದೇನೆ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಇಲ್ಲಿ ನೋಡಿ. ಇದು ಅರ್ಧ ಕೆಜಿ ಆದ್ದರಿಂದಾಗಿ 12 ಬ್ಯಾಡಗಿ ಮೆಣಸು ಮತ್ತು 3 ಗಿಡ್ಡ ಮೆಣಸು, ರಾಮನಾಡ್ ಮೆಣಸು ತೆಗೆದುಕೊಂಡಿದ್ದೇನೆ. ಒಂದು ವೇಳೆ 1 ಕೆಜಿ ಮಾಡೋದಾದರೆ ಒಂದು 25 ಉದ್ದ ಮೆಣಸು, ಒಂದು 8 ಗಿಡ್ಡ ಮೆಣಸು ತೆಗೆದುಕೊಳ್ಳಿ. ಇಲ್ಲಿ 1 ಚಮಚದಷ್ಟು ಕೊತ್ತಂಬರಿ, ಅರ್ಧ ಚಮಚದಷ್ಟು ಜೀರಾ, ಒಂದು ತುಂಡು ಶುಂಠಿ, ಲೆಮನ್ ಗಾತ್ರದ ಅಂದರೆ ಲಿಂಬೆ ಗಾತ್ರದ ಹುಳಿ, ಒಂದು ನೀರುಳ್ಳಿ, ಒಂದು 3 ಬೆಳ್ಳುಳ್ಳಿ ಬೇಕು ನಮಗೆ, ಮೆಂತೆ ಒಂದು ಅರ್ಧ ಚಮಚ, 1 ಚಮಚದಷ್ಟು ಕರಿಮೆಣಸು, ಕಾಯಿ ಮೆಣಸು 2-3 ಇಷ್ಟು ಹಾಕಿದರೆ ಸಹ ಆಗ್ತದೆ. ಮತ್ತು ಇಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು. ಹಾಗಾದರೆ ಮೊದಲಿಗೆ ನಾವು ಈ ಮೀನನ್ನು ಕ್ಲೀನ್ ಮಾಡಿಕೊಂಡು ತರೋಣ. ಮೀನು ಕ್ಲೀನ್ ಆದಮೇಲೆ ಅದಕ್ಕೆ ಸ್ವಲ್ಪ ಹಳದಿ ಹಾಕಿರ್ತೇನೆ. ವೀಕ್ಷಕರೇ, ಇಲ್ಲಿ ಮೀನು ಕ್ಲೀನ್ ಆಗಿ ಬಂತು. ಈಗ ನಾನು ಇದಕ್ಕೆ ಸ್ವಲ್ಪ ಹಳದಿ ಪೌಡರನ್ನು ಹಾಕ್ಕೊಳ್ತಿದ್ದೇನೆ. ಈ ಹಳದಿ ಪೌಡರ್ ಮತ್ತು ಇದು ಹಾಕಿ ಇನ್ನೊಮ್ಮೆ ಇದನ್ನು ಉಪ್ಪನ್ನು ಹಾಕಿ ಚೆನ್ನಾಗಿ ಕಿವುಚಿ ಪುನೊಮ್ಮೆ ನೀರಿನಲ್ಲಿ ತೊಳೆದುಕೊಳ್ಬೇಕು. ನೋಡಿ, ಹೀಗೆ ಕಿವುಚ್ಕೊಳ್ಬೇಕು. ತುಂಬ ಇದ್ದರೆ ಒಂದು ಈ ಸಣ್ಣ ಮಡಿಕೆಯಲ್ಲಿ ನಾವು ಅದನ್ನು ಹೀಗೆ ತಿರುಗಿಸಿದರೆ ಅದರಲ್ಲಿರುವ ಎಲ್ಲ ವಾಸನೆ ಎಲ್ಲ ಏನು ಸ್ವಲ್ಪ ಬೂತಾಯಿ ಸ್ವಲ್ಪ ವಾಸನೆಯ ಮೀನು ಸ್ವಲ್ಪ ಅಂದರೆ ವಾಸನೆ ಹೇಳಿದರೆ ಅದರದ್ದೇ ಆದ ಒಂದು ಸ್ಮೆಲ್ ಉಂಟು ಅದಕ್ಕೆ. ಹೀಗೆ ಮಾಡಿ ಈಗ ಇದನ್ನು ಸ್ವಲ್ಪ ನೀರು ಹಾಕಿ ಇದನ್ನು ಕ್ಲೀನ್ ಮಾಡಿ ತರ್ತೇನೆ. ವೀಕ್ಷಕರೇ, ಇಲ್ಲಿ ನೋಡಿ ನೀರು ಹಾಕಿ ಕ್ಲೀನ್ ಮಾಡಿ ಆಯಿತು. ಇದನ್ನೀಗ ಪಕ್ಕಕ್ಕೆ ಇಟ್ಕೊಳ್ಳೋಣ. ಒಂದು ಬಣಾಲೆಯನ್ನು ನಾನು ಕಬ್ಬಿಣದ ಬಣಾಲೆಯನ್ನು ಇಟ್ಕೊಂಡಿದ್ದೇನೆ. ಈಗ ಇದಕ್ಕೆ 1 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಈ ಮೆಣಸನ್ನು ಹುರಿಕೊಳ್ಳೋಣ. ಸುರಿಗೆ ಮೆಣಸು ಚೆನ್ನಾಗಿ ಹುರಿಬೇಕು. ನಾವು ಸಣ್ಣ ಉರಿಯಲ್ಲಿ ಹುರಿಬೇಕು. ನೋಡಿ, ಮೆಣಸು ಉಬ್ಬಿ ಬರುವವರೆಗೆ ಹುರಿಯೋಣ. ಇದಕ್ಕೆ ಸ್ವಲ್ಪ ಮೆಣಸು ಜಾಸ್ತಿ ಬೇಕಾಗ್ತದೆ. ಖಾರ ಸ್ವಲ್ಪ ಜಾಸ್ತಿ, ಕಡಿಮೆ ಖಾರ ಬೇಕಿದ್ದವರು ಕಡಿಮೆ ಖಾರ ಯೂಸ್ ಮಾಡ್ಕೊಳ್ಬೋದು. ನೋಡಿ, ಇಷ್ಟ ಆಗುವಾಗ ನಾವು ಇದಕ್ಕೊಂದು ಕರಿಬೇವಿನ ಸೊಪ್ಪನ್ನು ಹಾಕೊಳ್ಳೋಣ. ಕರಿಬೇವಿನ ಸೊಪ್ಪು ಸ್ವಲ್ಪ ಕಲರ್ ಚೇಂಜ್ ಆಗುವಾಗ ನಾವಿಲ್ಲಿ ಕೊತ್ತಂಬರಿ ಹಾಕ್ತಿದ್ದೇನೆ. ನಾನು ಇದಕ್ಕೆ ಜೀರಾ, ಮೆಂತೆ ಹಾಗೂ ಒಳ್ಳೆ ಮೆಣಸು. ಇದಕ್ಕೆ ಓಮ ಹಾಕೊಳ್ಳಿಕ್ಕೆ ಇಲ್ಲ. ಈ ಪನ್ನೋತ್ ಕರಿ ಮಾಡುವಾಗ ಓಮವನ್ನು ಹಾಕೊಳ್ಳೋದಿಲ್ಲ. ಬೇಕಿದ್ರೆ ನೀವೊಂದು 1/4 ಚಮಚದಷ್ಟು ಹಾಕೊಳ್ಬೋದು. ಆದರೆ ಇಲ್ಲಿ ಓಮ ಹೆಚ್ಚಾಗಿ ಹಾಕೋದಿಲ್ಲ. ಹಾಕೋರು ಹಾಕ್ಕೊಳ್ಬೋದು. ಇಲ್ಲಿ ಇದನ್ನು ಇಷ್ಟು ಮಾಡಿ ಇದನ್ನು ಚೆನ್ನಾಗಿ ಒಳ್ಳೆ ಘಮ ಬರುವವರೆಗೆ ಹುರಿಯೋಣ. ಆಯ್ತು, ಇಷ್ಟ ಆಗುವಾಗ ನಾವಿದನ್ನು ಆಫ್ ಮಾಡಿಕೊಳ್ಳೋಣ. ಯಾವಾಗ ಈ ನಮ್ಮ ಕರಿ ಲೀವ್ಸ್ ಸ್ವಲ್ಪ ಫ್ರೈ ಆಯಿತು ನೋಡಿ, ಪರ್ಪರ್ ಅಂತ ಶಬ್ದ ಬಂತು, ಆಗ ಇದನ್ನು ಆಫ್ ಮಾಡಿಕೊಳ್ಳೋಣ. ಇದೊಂದು ಸ್ವಲ್ಪ ತಣ್ಣಗಾಗಲಿ. ವೀಕ್ಷಕರೇ, ಇದೀಗ ತಣ್ಣಗಾಯಿತು ನೋಡಿ. ಈಗ ಇದನ್ನು ನಾನು ಒಂದು ಸಣ್ಣ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಿದ್ದೇನೆ. ನೀವು ಇದನ್ನು ಪೌಡರ್ ಮಾಡಿಕೊಂಡು ಮಾಡ್ಬೋದು, ಅಥವಾ ನಾವು ಏನು ಮಾಡಬೇಕು ಹೇಳಿದರೆ ಹೀಗೆ ಇದಕ್ಕೆ ಹುಳಿಯನ್ನು ಸೇರಿಸಿಕೊಂಡು ಗ್ರೈಂಡ್ ಮಾಡ್ಕೊಳ್ಬೋದು.
ಅಥವಾ ಹುಳಿ ನೀರನ್ನು ರೆಡಿ ಮಾಡಿಟ್ಟುಕೊಂಡು ಈ ಪೌಡರ್ ಮಾಡಿದಂತಹ ಇದನ್ನು ಮತ್ತೆ ಸೇರಿಸ್ಕೊಳ್ಬೋದು. ಹೇಗೆ ಸಾಕ್ತದೆ, ಎರಡು ಬಗೆಯಲ್ಲಿ ಸಹ ಮಾಡ್ಕೊಳ್ಬೋದು. ಈಗ ಇದಕ್ಕೆ ಸ್ವಲ್ಪ ಹಳದಿ ಪೌಡರನ್ನು ಹಾಕ್ಕೊಳ್ತೇನೆ. ಈಗ ಬೆಳ್ಳುಳ್ಳಿಯನ್ನು ಇಲ್ಲಿ ಹಾಕೊಳ್ಳಿಕ್ಕಿಲ್ಲ, ಬೆಳ್ಳುಳ್ಳಿಯನ್ನು ಮತ್ತೆ ನಾವು ಹಾಕೊಳ್ಳಿಕ್ಕೆ. ಈಗ ಇದಕ್ಕೆ ನಾನು ಹುಳಿಯನ್ನು ಒಂದು ಲಿಂಬೆ ಗಾತ್ರದ ಹುಳಿಯನ್ನು ಹಾಕೊಳ್ತೇನೆ. ಮತ್ತೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಒಳ್ಳೆ ಫೈನ್ ಆದ ಪೇಸ್ಟ್, ಒಳ್ಳೆ ಫೈನ್ ಆಗಬೇಕು ಮಾಡಿ ತರ್ತೇನೆ. ವೀಕ್ಷಕರೇ, ಇಲ್ಲಿ ನೋಡಿ ಒಳ್ಳೆ ಫೈನ್ ಆದ ಒಂದು ಪೇಸ್ಟ್ ಇಲ್ಲಿ ರೆಡಿಯಾಗಿದೆ. ನೋಡಿ ಹೇಗೆ ಬಂದಿದೆ ನೋಡಿ, ಇಷ್ಟು ಒಳ್ಳೆ ಫೈನ್ ಆಗಿ ಬರಬೇಕು. ಈಗ ನಾವೊಂದು ಮಣ್ಣಿನ ಪಾತ್ರೆಯನ್ನು ಇದರಲ್ಲಿ ಇಟ್ಕೊಳ್ಳೋಣ. ಗ್ಯಾಸ್ ಮೇಲೆ ಇಟ್ಟುಕೊಂಡು ಇದಕ್ಕೆ ಒಂದು 3 ರಿಂದ 4 ಚಮಚದಷ್ಟು ಎಣ್ಣೆಯನ್ನು ಹಾಕೊಳ್ಳೋಣ. ಸ್ವಲ್ಪ ಎಣ್ಣೆ ಇದಕ್ಕೆ ಜಾಸ್ತಿ. ಮೊದಲಿಗೆ ಎಣ್ಣೆ ಸ್ವಲ್ಪ ಬಿಸಿ ಆಗುವಾಗ ಈ ಜಜ್ಜಿಟ್ಟ ಬೆಳ್ಳುಳ್ಳಿಯನ್ನು ಇದಕ್ಕೆ ಹಾಕೊಳ್ಳೋಣ. ಬೆಳ್ಳುಳ್ಳಿ ನಾವು ಹೆಚ್ಚಾಗಿ ಬೆಳ್ಳುಳ್ಳಿಯ ಸಿಪ್ಪೆಯನ್ನು ಹಾಗೆ ಜಜ್ಜುವಾಗ ಏನು ತೆಗೆದುಕೊಳ್ಳುವುದಿಲ್ಲ. ಅದನ್ನಾಗಿ ಜಜ್ಜಿಟ್ಟ ಬೆಳ್ಳುಳ್ಳಿಯನ್ನು ಹಾಕೊಂಡು ಬೆಳ್ಳುಳ್ಳಿ ಸ್ವಲ್ಪ ಬ್ರೌನ್ ಕಲರ್ಗೆ ಬರುವಾಗ ಸ್ವಲ್ಪ 1 ಎಳೆಯಷ್ಟು ಕರಿಬೇವಿನ ಸೊಪ್ಪನ್ನು ಹಾಕೊಳ್ಳೋಣ. ಕರಿಬೇವಿನ ಸೊಪ್ಪು ಸ್ವಲ್ಪ ಬಾಡಬೇಕು. ಬಾಡುವಾಗ ಈಗ ನಾನು ಒಂದು ಇಷ್ಟು ಓಂ ಕಾಳನ್ನು ಹೀಗೆ ಕೈಯಲ್ಲಿ ಹೀಗೆ ಕ್ರಷ್ ಮಾಡಿಕೊಂಡು ಹಾಕ್ಕೊಳ್ತಿದ್ದೇನೆ. ಇದು ಓಂ ಕಾಳು ನಾನು ಹಾಕಿದ್ದು, ಅಂದರೆ ಅಜ್ವಾಯಿನ್ ಅಂತ ಏನು ಕರಿತೇವೆ ಅದನ್ನು ಹಾಕೊಂಡಿದ್ದೇನೆ. ಈಗ ಸಣ್ಣದಾಗಿ ಹೆಚ್ಚಿಟ್ಟಂತಹ ಶುಂಠಿ ಸ್ವಲ್ಪ ಬಾಡುವಾಗ ನೋಡಿ, ಒಂದು ನೀರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡದ್ದು ಅದನ್ನು ಹೀಗೆ ಮಾಡಿಕೊಂಡು ನೋಡಿ, ಇಷ್ಟಿಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಳ್ತೀವಿ. ಇದನ್ನು ಹಾಕೊಳ್ಳೋಣ. ಇನ್ನು ಕತ್ತರಿಸಿದ 2 ಮೆಣಸು ಎಲ್ಲ ಒಳ್ಳೆ ಇದರಲ್ಲಿ ಫ್ರೈ ಆಗಬೇಕು. ಫ್ರೈ ಆಗೋ ತನಕ ನಾವು ಇದನ್ನು ಹೀಗೆ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು. ನೋಡಿ ಒಳ್ಳೆ ಫ್ರೈ ಆಗ್ತಾ ಬಂತು. ನೀರುಳ್ಳಿ ಒಳ್ಳೆ ಬಾಡಿಕೊಳ್ಬೇಕು ಮತ್ತು ಸ್ವಲ್ಪ ಗೋಲ್ಡನ್ ಬ್ರೌನಿಗೆ ಬರಬೇಕು. ಅಷ್ಟು ತನಕ ನಾವು ಇದನ್ನು ಫ್ರೈ ಮಾಡಿಕೊಳ್ಬೇಕು. ವೀಕ್ಷಕರೇ, ಇಲ್ಲಿ ನೋಡಿ ಈ ಒಂದು ಬೆಳ್ಳುಳ್ಳಿ ಮತ್ತು ನೀರುಳ್ಳಿ ಗೋಲ್ಡನ್ ಬ್ರೌನ್ ಕಲರಿಗೆ ಬಂತು. ಈಗ ಈ ಹೊತ್ತಿನಲ್ಲಿ ನಾವು ಈ ಮಸಾಲೆ ಏನು ನಾವು ಮಾಡಿಟ್ಕೊಂಡಿದ್ದೇವೆ ನೋಡಿ, ಈ ಮಸಾಲೆಯನ್ನು ಇದಕ್ಕೆ ಶಿಫ್ಟ್ ಮಾಡ್ಕೊಳ್ಳೋಣ. ಎಲ್ಲ ಮಸಾಲೆ ಮತ್ತು ಸ್ವಲ್ಪ ಇದಕ್ಕೆ ನೀರನ್ನು ಹಾಕೊಂಡು ನಾನು ಈ ಮಸಾಲೆಯನ್ನು ಈ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಎಲ್ಲ ಮಸಾಲೆ ಹಾಕೊಂಡು ಎಣ್ಣೆಯಲ್ಲಿ ಸ್ವಲ್ಪ ಒಳ್ಳೆ ಫ್ರೈ ಆಗಬೇಕಿದು. ಆಮೇಲೆ ಸ್ವಲ್ಪ ಆ ಮಿಕ್ಸಿಗೆ ನೀರನ್ನು ಹಾಕೊಂಡು ನೀರು ಮಾಡಿ ಇದರಲ್ಲೇ ಒಳ್ಳೆ ಫ್ರೈ ಆಗಲಿ. ಈ ಹೊತ್ತಿನಲ್ಲಿ ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ. ನೋಡಿ, ನಾನು ಇಷ್ಟು ಉಪ್ಪನ್ನು ಹಾಕೊಳ್ತಿದ್ದೇನೆ, ಮತ್ತು ನೋಡಿಕೊಂಡು ಹಾಕೊಳ್ಬೋದು. ಒಳ್ಳೆ ಇದರಲ್ಲಿ ಎಣ್ಣೆ ಬರಲಿಕ್ಕೆ ಶುರುವಾಯಿತು. ಈಗ ನಾವು ಸ್ವಲ್ಪ ಮಿಕ್ಸಿ ತೊಳೆದ ನೀರನ್ನು ಇದಕ್ಕೆ ಹಾಕೊಳ್ಳೋಣ. ಹಾಕೊಂಡು ಚೆನ್ನಾಗಿ ಹೀಗೆ ತಿರುಗಿಸ್ಕೊಳ್ಳೋಣ. ಸ್ವಲ್ಪ ದಪ್ಪದಲ್ಲೇ ಬೇಕು ನಮಗೆ, ತುಂಬ ನೀರು ಹಾಕ್ಕೊಳ್ಬಾರ್ದು. ಸೊ ನೋಡಿ, ಇನ್ನು ಒಂಚೂರು ನೀರು ಹಾಕ್ಕೊಳ್ತೇನೆ. ಆದಷ್ಟು ದಪ್ಪದಲ್ಲೇ ಇದ್ದರೆ ಒಳ್ಳೆಯದು. ಇನ್ನೀಗ ಉಪ್ಪು ಹುಳಿ ಎಲ್ಲ ಕರೆಕ್ಟ್ ಉಂಟಾ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಬೇಕು. ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿ ಬಂದಿದೆ ನೋಡಿ. ಗ್ರೇವಿಯ ಕಲರ್ ನೋಡಿ ಅಂತ ಒಮ್ಮೆ ಹೇಗೆ ಉಂಟಂತ ಹೇಳಿ. ಈಗ ಇದಕ್ಕೆ ಮುಚ್ಚಳವನ್ನು ಮುಚ್ಚೋಣ. ಒಳ್ಳೆ ಕುದಿ ಬರಲಿ. ಅದಕ್ಕೆ ಕುದಿ ಬಂದ ಮೇಲೆ ನಾವು ಈಗ ಮತ್ತೆ ಮೀನನ್ನು ಹಾಕೊಳ್ಳೋದು. ವೀಕ್ಷಕರೇ, ಇಲ್ಲಿ ನೋಡಿ, ಇಲ್ಲಿಂದ ಹೊರಗಿನಿಂದ ಕಾಣ್ತದೆ ಒಳ್ಳೆ ಕುದಿ ಬರ್ತಾ ಉಂಟು ನೋಡಿ. ಈಗ ಇದನ್ನು ಬಾಯನ್ನು ತೆಗೆದುಕೊಳ್ತೇನೆ.
ಯಾವ ರೀತಿಯಲ್ಲಿ ಕುದಿ ಬರ್ತಾ ಉಂಟು ನೋಡಿ. ಸ್ವಲ್ಪ ಹೀಗೆ ತಿರುಗಿಸ್ಕೊಳ್ಳೋಣ. ನೋಡಿ ಕಲ್ಲರ್ ನೋಡಿ ಅಂತೆ ಯಾವ ರೀತಿಯಲ್ಲಿ ಬಂದಿದೆ. ಇದರ ಸ್ಪೆಷಾಲಿಟಿ ಹೇಳಿದರೆ ಓಮ ಮತ್ತು ಹರಗುದು. ಇದನ್ನು ಹೆಚ್ಚಾಗಿ ನಮ್ಮ ಈ ಪನ್ನೋಕ್ ಕರಿ ಹೇಳಿದರೆ GST ಕಮ್ಯುನಿಟಿಯವರು ಮಾಡ್ತಾರೆ. ಅವರ ಶೈಲಿ ಸ್ವಲ್ಪ ಬೇರೆ, ನಾವು ಮಾಡೋ ಶೈಲಿ ಬೇರೆ. ಈಗ ಇದಕ್ಕೆ ನಾನು ಮೀನನ್ನು ಹಾಕ್ಕೊಳ್ತಿದ್ದೇನೆ. ಕೆಲವರು ಮೀನನ್ನು ಕಣ್ಣೆಲ್ಲ ತೆಗೆದು ಹಾಕ್ತಾರೆ, ಹೀಗೆ ಕಣ್ಣು ತೆಗೆದು ಸಹ ಹಾಕ್ಕೊಳ್ಬೋದು. ಅಥವಾ ಮಾತ್ರ ಹಾಕ್ಕೊಳ್ಳುವಾಗ ಸ್ವಲ್ಪ ಸಹ ನೀರಿನ ಪಸೆ ಇಲ್ಲದ ಹಾಗೆ ನಾವು ನೋಡಿಕೊಳ್ಬೇಕು. ನೋಡಿ ಈಗ ಒಂದೊಂದೇ ಮೀನನ್ನು ಹೀಗೆ ಹಾಕ್ಕೊಳ್ತಿದ್ದೇನೆ ನಾನು. ನೀವು 1 kg ಮಾಡುವಾಗ ಅದನ್ನು ಡಬಲ್ ಆಗಿ ಮಾಡಿಕೊಳ್ಳಿ. ಈಗ ಇದಕ್ಕೆ ಸೌಟ್ ಹಾಕ್ಕೊಳ್ಳಿಕ್ಕಿಲ್ಲ. ನಾವು ಸ್ವಲ್ಪ ಏನು ಮಾಡಬೇಕು ಹೇಳಿದರೆ ಹೀಗೆ 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 ತಿರುಗಿಸಿಕೊಂಡು ಇದನ್ನು ಬೇಕಿದ್ದರೆ ನಿಮಗೆ ತಿರುಗಿಸುವಾಗ ಅಷ್ಟು ತಿರುಗಿಸ್ಲಿಕ್ಕೆ ಆಗದೆ ಸಣ್ಣ ಒಂದು ಸ್ಪೂನ್ ತೆಗೆದುಕೊಂಡು ಇದನ್ನು ಸ್ವಲ್ಪ ಸ್ವಲ್ಪ ಹೀಗೆ ಅಡಿಮೇಲೆ ಮಾಡ್ಕೊಳ್ಳೋಣ. ಇಲ್ಲದಿದ್ದರೆ ಮೀನು ಹಾಳಾಗುವ ಚಾನ್ಸ್ ಇರ್ತದೆ. ನಮಗೆ ಮೀನು ಇಡೀ ಬೇಕು ಹೇಳಿದರೆ ಒಂದು ಬಟ್ಟೆಯಲ್ಲಿ ಇದನ್ನು ಚೆನ್ನಾಗಿ ಹೀಗೆ ಅಲುಗಾಡಿಸಿಕೊಳ್ಬೇಕು. ಅಥವಾ ಒಂದು ಸಣ್ಣ ಸ್ಪೂನ್ ಹಿಡಿದುಕೊಂಡು ಅದನ್ನು ಎಲ್ಲವನ್ನು ಹೀಗೆ ಮಾಡಿಕೊಳ್ಬೇಕು. ಆಯಿತು, ಇದು 1-2 ನಿಮಿಷದಲ್ಲಿ ಈಗ ಮೀನು ಬೇಯುತ್ತದೆ. ಆಯಿತು ವೀಕ್ಷಕರೇ, ನೋಡಿ ಹೇಗೆ. ಈಗ ಇನ್ನು 5 ನಿಮಿಷಗಳ ಕಾಲ ನಾನು ಹೀಗೆ ಓಪನಲ್ಲಿ ಕುದಿಲಿಕ್ಕೆ ಬಿಡ್ತೇನೆ. ಈಗ ಆಫ್ ಮಾಡಿಕೊಂಡು ಇದನ್ನು ಮುಚ್ತೇನೆ. 1-2 ನಿಮಿಷ ಇದು ಅದರದ್ದೇ ಆವಿಯಲ್ಲಿ ಅದು ಒಳ್ಳೆ ಅದರ ರಸವನ್ನು ಎಳೆದುಕೊಳ್ಬೇಕು. ಆಮೇಲೆ ಸರ್ವ್ ಮಾಡೋಣ. ವೀಕ್ಷಕರೇ, 2 ನಿಮಿಷಗಳ ಬಳಿಕ ನಾನು ಇದಕ್ಕೆ ಸ್ವಲ್ಪ ಹೆಚ್ಚಿಟ್ಟಂತಹ ಕೊತ್ತಂಬರಿ ಸೊಪ್ಪನ್ನು ಹೀಗೆ ಮೇಲಿನಿಂದ ಹಾಕೊಳ್ತೇನೆ. ಇದು ಆಪ್ಷನಲ್, ನೀವು ಬೇಕಿದ್ರೆ ಮಾತ್ರ ಹಾಕೊಳ್ಬೋದು, ಇದ್ದರೆ ಹಾಕೊಳ್ಳಿ, ಇಲ್ಲದಿದ್ದರೆ ಅಗತ್ಯ ಇಲ್ಲ. ಹಾಕೊಂಡು ಪುನೊಮ್ಮೆ ನಾವು ಇದನ್ನು ಹೀಗೆ ಅದರ ಫ್ಲೇವರ್ ಅದರಲ್ಲಿ ಬಿಡಲಿಕ್ಕೆ ಹೀಗೆ 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 ಮಾಡ್ಕೊಳ್ಳೋಣ. ಇನ್ನು ಸರ್ವಿಂಗ್ ಟೈಮ್ ನೋಡ, ಇದನ್ನು ಸೈಡಿಗೆ ಇಟ್ಕೊಳ್ಳೋಣ. ಇನ್ನು ಈ ಪಾತ್ರೆಯಲ್ಲಿ ಇಟ್ಟು ನಿಧಾನಕ್ಕೆ ಹೇಗೆ ಎಷ್ಟು ರುಚಿಕರವಾಗಿ ಬರ್ತದೆ ಹೇಳಿದರೆ, ಇದು ಒಂದು ಟೈಪ್ ಆಫ್ ನಮ್ಮದು ಈ ಬಣ್ಣಂಜಲ್ನಲ್ಲಿ ಮಾಡ್ತೇವೆ ನೋಡಿ, ಆ ಟೈಪ್ನಲ್ಲಿ ಮಾಡುವಂತಹದ್ದು ಇದು. ನೋಡಿ ಹೀಗೆ ಬಂದಿದೆ ನೋಡಿ ಮೀನು, ಒಂದು ಸಹ ಸ್ವಲ್ಪ ಸಹ ಆಚೀಚೆ ಆಗಲಿಲ್ಲ. ರುಚಿಕರವಾದ ಒಂದು ಇದರಲ್ಲಿ ದೋಸೆ ಸಹ ತಿನ್ಬೋದು, ಅನ್ನಕ್ಕಂತೂ ಗಂಜಿಗಂತೂ ಸೂಪರ್. ಅನ್ನದಲ್ಲಿ ಸಹ ಊಟ ಮಾಡ್ಕೊಳ್ಬೋದು. ಮಿತ್ರರೇ, ಇಲ್ಲಿ ನಾನು 1 ಸ್ಪೂನ್ ತೆಂಗಿನ ಎಣ್ಣೆಯನ್ನು ಇದರ ಮೇಲೆ ಹಾಕ್ಕೊಂಡಿದ್ದೇನೆ. ಅದಕ್ಕೆ ಬಹಳ ರುಚಿ ಬರ್ತದೆ. ಎಣ್ಣೆ ಇಲ್ಲಿ ಬಹಳ ಮುಖ್ಯ. ಹಾಗಾದರೆ ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.